Hi students, welcome to my English class. Today's class reported speech. ಇವತ್ತಿನ ದಿವಸ ನಾವೇನು ಮಾಡೋಣ್ರಿ, ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಸ್ವಲ್ಪ ಡಿಸ್ಕಷನನ್ನು ಮಾಡೋಣ್ರಿ. ಇದು ಸೆಕೆಂಡ್ ಪಿ ಯು ಸಿನಲ್ಲಿ 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ನು. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾಳ್ರಿ, ಇದು ಬಹಳಷ್ಟು ಟಫ್ ಅದ ಅಂತ ಹೇಳಿ ಕೆಲವೊಬ್ಬರು ಆ ಕ್ವಶನ್ನ ಟಚ್ ಮಾಡೋಂಗಿಲ್ಲ, ಅದನ್ನು ಕ್ವಶನ್ನ ಬರೆಯೋಂಗಿಲ್ಲ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು 5 ಮಾರ್ಕ್ಸನ್ನು ತೊಗೊಳಿಲ್ದ ಏನು ಮಾಡ್ತಾರೆ ರೀ, 3 ಮಾರ್ಕ್ಸು 2 ಮಾರ್ಕ್ಸು 1 ಮಾರ್ಕ್ಸನ್ನು ತೆಗಿತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ, ಅದೇನು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರಲ್ಲ ಅದನ್ನೇ ಏನು ಮಾಡ್ತಾರೆ ರೀ, ನೀಟಾಗಿ ಅದನ್ನೇ ಸೇಮ್ ಡಿಕ್ಟೋ ಅದನ್ನು ಬರುವಂಥ ಭಾಳಷ್ಟು ವಿದ್ಯಾರ್ಥಿಗಳಾದಾರೆ. ಹಾಗಾಗಿ ತಿಳಿದೇ ಇದ್ದ ಕಾರಣ ಇದು ಭಾಳಷ್ಟು ಸೆಕೆಂಡ್ ಪಿ ಯು ಸಿನಲ್ಲಿರುವಂಥ ಒಂದು ಟಫ್ ಗ್ರಾಮರ್ ಅಂತ ಹೇಳ್ಬೋದು. ನೀವೇನು ಮಾಡಿರಿ, ಇವತ್ತಿನ ದಿವಸ ಪ್ರತಿಯೊಂದು ಕ್ಲಾಸನ್ನು ಏನು ಮಾಡ್ತೇನೆ ರೀ, ಅಷ್ಟು ಸಿಂಪಲ್ಲಾಗಿ ಸರಳವಾಗಿ ಏನು ಮಾಡ್ತೇನೆ ರೀ, ಸ್ವಲ್ಪನ ಒಂದೊಂದು ರೂಲ್ಸನ್ನು ಕಲಿತಾ ಹೋಗ್ರಿ. ಹಾಗಾಗಿ ಅದೇನಾಗ್ತದೆ, ನಿಮ್ಗೆ ಭಾಳಷ್ಟು ಈಸಿ ಆಗ್ತದೆ. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಏನಪ್ಪ ಅಂತಂದ್ರೆ ಡೈರೆಕ್ಟಾಗಿ ಹೇಳುವಂಥದ್ದು. ಡೈರೆಕ್ಟ್ ಸ್ಪೀಚ್ ಯಾರೋ ಒಬ್ಬರು ಡೈರೆಕ್ಟಾಗಿ ಒಂದು ವಾಕ್ಯವನ್ನು ಹೇಳ್ತಾರೆ ಅಂತ ಇಟ್ಕೊಳ್ರಿ. ಅದನ್ನು ನಾವು ಇನ್ಡೈರೆಕ್ಟ್ ಸ್ಪೀಚ್ ಅಂತ ಯಾವ ರೀತಿಪ್ಪ ಅಂತಂದ್ರೆ, ಅವ್ರು ಹೇಳಿದ್ದನ್ನು ನಾವು ಇನ್ನೊಬ್ಬರಿಗೆ ಅವ್ರು ಹೇಳಿದರು ಅಂತ ಹೇಳೋದೇ ಏನಪ್ಪ ಇನ್ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಇಲ್ಲಿ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ ನಡೀತದೆ. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಕ್ವಶನ್ ಪೇಪರ್ನಲ್ಲಿ ಡೈರೆಕ್ಟ್ ಸ್ಪೀಚ್ ಕೊಟ್ಟಿರ್ತಾರೆ, ನಾವೇನು ಮಾಡ್ಬೇಕು, ಅದನ್ನು ಇನ್ಡೈರೆಕ್ಟ್ ಸ್ಪೀಚನ್ನು ಮಾಡಬೇಕು. ಹಾಗಿದ್ರೆ ಫಸ್ಟ್ ಆಫ್ ಆಲ್ ಏನು ರೂಲ್ಸ್ ಇದಪ್ಪ ಅಂತಂದ್ರೆ, ಇಲ್ಲಿ ಏನೇನು ಚೇಂಜ್ ಮಾಡಬೇಕಾಗುತ್ತೆ ಅಂತಂದ್ರೆ, ಫಸ್ಟ್ ಒನ್ನು ಇನ್ವರ್ಟೆಡ್ ಕಾಮ ಕೊಟ್ಟಿರ್ತಾರೆ. ಆ ಇನ್ವರ್ಟೆಡ್ ಕಾಮನ ಏನು ಮಾಡಬೇಕು, ಈ ಇನ್ವರ್ಟೆಡ್ ಕಾಮನ ರಿಮೂವ್ ಮಾಡಬೇಕು. ಸೆಕೆಂಡ್ ಒನ್, ಯೂಸ್ ದ್ಯಾಟ್ ಕಂಜಂಕ್ಷನ್, ದ್ಯಾಟ್ ಅನ್ನೋಂಥ ಕಂಜಂಕ್ಷನ್ನ ಹಾಕಬೇಕು. ಇನ್ನು ಥರ್ಡ್ ಒನ್ನು ಯಾವ ಟೆನ್ಸ್ ಅದ, ಯಾವ ಟೆನ್ಸಿಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನೀವೇ ಮಾಡಬೇಕು, ಟೆನ್ಸ್ಗಳನ್ನ ಚೇಂಜ್ ಮಾಡಬೇಕು. ನೆಕ್ಸ್ಟು ರಿಮೂವ್ ಕ್ವಶನ್ ಮಾರ್ಕ್. ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಡೈರೆಕ್ಟ್ನಲ್ಲಿ ಏನಾದರೂ ಕ್ವಶನ್ ಮಾರ್ಕ್ ಇತ್ತಂದ್ರೆ ಅದನ್ನೇನು ಮಾಡಬೇಕು, ನೀವು ಚೇಂಜ್ ಮಾಡಿ ಕನ್ವರ್ಟ್ ಮಾಡಿ ಇಂಡೈರೆಕ್ಟಿಗೆ ಮಾಡಿ ಕ್ವಶನ್ ಮಾರ್ಕನ್ನು ತೆಗಿಬೇಕಾಗತ್ತೆ. ಇನ್ನು ನೆಕ್ಸ್ಟು ವರ್ಬ್ಗಳು ಬರ್ತಾವ್ರಿ. ಇನ್ನು ವರ್ಬ್ಗಳು ಏನಂದರೆ, ಆ್ಯಮ್ ಈಸ್ ಅಂತಂದ್ರೆ ಪ್ರೆಸೆಂಟ್ನಲ್ಲಿ, ಪಾಸ್ಟ್ಗೆ ಏನು ಮಾಡ್ಬೇಕು ನೀವು, ಡೈರೆಕ್ಟ್ನಲ್ಲಿ ಆ್ಯಮ್ ಈಸ್ ಇತ್ತಂದ್ರೆ ಇಂಡೈರೆಕ್ಟ್ನಲ್ಲಿ ವಾಸ್ ಮಾಡ್ಬೇಕು. ಪ್ರೆಸೆಂಟ್ನಲ್ಲಿ ಆರ್ ಇತ್ತಂದ್ರೆ ಪಾಸ್ಟ್ನಲ್ಲಿ ವರ್ ಮಾಡ್ಬೇಕು. ಹ್ಯಾವ್ ಹ್ಯಾಸ್ ಇತ್ತಂದ್ರೆ ಹ್ಯಾಡ್ ಚೇಂಜ್ ಮಾಡ್ಬೇಕು. ವಿಲ್ ಇದ್ದು ವುಡ್ ಆಗ್ತದೆ, ಶಾಲ್ನ ಶುಡ್ ಮಾಡಿ ಆಗ್ತದೆ. ಕ್ಯಾನ್ ಕುಡ್, ಡು ನಾಟ್ ಹ್ಯಾಡ್ ನಾಟ್. ಫಸ್ಟ್ ಕ್ಲಾಸಲ್ಲಿ ಏನು ತಿಳ್ಕೊಂಡ್ರಿ ನೀವೀಗ, ಡೈರೆಕ್ಟ್ ಸ್ಪೀಚಲ್ಲಿ ರಿಮೂವ್ ಇನ್ವರ್ಟೆಡ್ ಕಾಮ, ಯೂಸ್ ದ್ಯಾಟ್ ಅನ್ನೋಂಥ ಕಂಜಂಕ್ಷನ್ನ ಹಾಕ್ಬೇಕು, ಟೆನ್ಸ್ಗಳನ್ನ ಚೇಂಜ್ ಮಾಡ್ಬೇಕು, ರಿಮೂವ್ ದ ಕ್ವಶನ್ ಮಾರ್ಕ್. ಮತ್ತು ಸೆಂಟೆನ್ಸ್ಗೆ ಆಮೇಲೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ. ಫಸ್ಟ್ ಏನು ಮಾಡಿರಿ, ಈ ರೂಲ್ಸನ್ನ ಕರೆಕ್ಟಾಗಿ ತಿಳ್ಕೊಡ್ರಿ. ಏನೇನು ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡ್ರಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ್ರಿ, ಮತ್ತು ಬೇರೆ ಟಾಪಿಕ್ನಲ್ಲಿ ಏನು ಕಂಟಿನ್ಯೂ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನಿರ್ತದೆ, ರಿಪೋರ್ಟೆಡ್ ಸ್ಪೀಚನ್ನು ಟ್ರೈ ಮಾಡೋಣ್ರಿ. ಅಂದರೆ ಕ್ವಶನನ್ನು ಏನು ಮಾಡೋಣ್ರಿ, ಇಂಡೈರೆಕ್ಟನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಪಾರ್ಟನ್ನು ನೋಡಿರಿ.